गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्मा तस्मै श्रीगुरवे नमः। जयाच्या जनी जन्म नामार्थ झाला, जयाने सदा वास नामात केला, जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती। ಶ್ರೀರಾಮ್ ಸಮರ್ಥ ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ। ಇಂದಿನ 29 ಸೆಪ್ಟೆಂಬರ್ ಶ್ರೀ ಮಹಾರಾಜರ ಪ್ರವಚನ ಪ್ರಪಂಚವು ಸಾಧನೆ, ಪರಮಾರ್ಥವು ಸಾಧ್ಯ। ಪ್ರಪಂಚವು ಸಾಧನೆ, ಸಾಧನೆ ಅಂದರೆ ಟೂಲ್। ಈಗ ನಮಗೆ ಜಪ ತಪ ಧ್ಯಾನ ಅನುಷ್ಠಾನಗಳನ್ನು ಕೊಟ್ಟಿರ್ತವೆ, ಅದೆಲ್ಲ ಏನಪ್ಪ ಸಾಧನೆ। ಸಾಧನೆ ಅಂದರೆ ಒಂದು ಇನ್ಸ್ಟ್ರೂಮೆಂಟ್, ಅದು ಟೂಲ್। ಯಾತ್ರದಿಂದ ಪರಮಾರ್ಥ ಸಾಧ್ಯ। ಪರಮಾರ್ಥ ಸಾಧ್ಯ ಅಂದರೆ ನಮ್ಮ ಗೋಲ್, ಅದು ನಮ್ಮ ಲಕ್ಷ್ಯ ಏನು, ಪರಮಾರ್ಥ। ಅದಕ್ಕೆ ಏನೇನು ಉಪಯೋಗ ಆಗುವಂಥ ಸಾಧನೆಗಳನ್ನು, ಟೂಲ್ಸ್ನ ಸದ್ಗುರು ನಮಗೆ ಕೊಡ್ತಾನೆ। ಅದರಲ್ಲಿ ಒಂದೇನಪ್ಪ, ಪ್ರಪಂಚ। ಈ ಪ್ರಪಂಚ ಹೆಂಗಿದೆ, ಇದು ಪ್ರಯೋಗಶಾಲೆ ಅಂತೆ। ನಮ್ಮ ಪರಮಾರ್ಥದ ಎಲ್ಲ ಅನುಭವವನ್ನು ಪ್ರಯೋಗ ಎಲ್ಲಿ ಮಾಡಲಿಕ್ಕೆ ಸಾಧ್ಯ, ಪ್ರಪಂಚದಲ್ಲಿ। ಪರಮಾರ್ಥದ ಹಾದಿಯಲ್ಲಿ ನಾವು ನಿಜವಾಗಿಯೂ ಹೆಜ್ಜೆ ಇಟ್ಟಿದ್ದೀವೋ ಇಲ್ವೋ, ನಮ್ಮಲ್ಲಿ ಆ ಸ್ಥಿರತ್ವ ಬರ್ತಾ ಇದೆಯೋ ಇಲ್ವೋ, ಭಗವಂತನ ಪ್ರೇಮ ಉಂಟಾಗ್ತಿದೆಯೋ ಇಲ್ವೋ, ಅದನ್ನು ಎಲ್ಲವೂ ಪ್ರಯೋಗ ಮಾಡೋ ಪ್ರಯೋಗಶಾಲೆ ಅಂದರೆ ಪ್ರಪಂಚ। ಕ್ರೋಧ ಕಡಿಮೆ ಆಯಿತಾ, ಲೋಭ ಕಡಿಮೆ ಆಯಿತಾ, ಆಸಕ್ತಿ ಕಡಿಮೆ ಆಯಿತಾ, ಅಪೇಕ್ಷೆ ಕಡಿಮೆ ಆಯಿತಾ, ಇವನ್ನೆಲ್ಲ ಪರೀಕ್ಷೆ ಮಾಡಬೇಕು, ಪ್ರಪಂಚದಲ್ಲೇ ಹೋಗಿ ಅದನ್ನು ಪರೀಕ್ಷೆ ಮಾಡಿ ನಮ್ಮ ಅನುಭವಕ್ಕೆ ಏನು ಬರುತ್ತೆ, ನಾವು ಪರಮಾರ್ಥದ ಹಾದಿಯಲ್ಲಿ ಸರಿಯಾಗಿದ್ದೀವೋ ಇಲ್ವೋ ಅನ್ನೋದಕ್ಕೆ ಪರಮಾತ್ಮ ನಮಗೇನು ಕೊಡ್ತಾನೆ, ಪ್ರಪಂಚವನ್ನು ಕೊಡ್ತಾನೆ। ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು, ನಾನು ಪ್ರಪಂಚಕ್ಕಾಗಿ ಇರುವುದಿಲ್ಲ, ರಾಮನಿಗಾಗಿ ಇರುತ್ತೇನೆಂಬ ದೃಢಭಾವನೆ ಇಟ್ಟುಕೊಳ್ಳಬೇಕು। ನಾನು ನನಗಾಗಿ ಬಾಳುತ್ತೇನೆ ಎಂದು ಅನ್ನದೇ ರಾಮನಿಗಾಗಿ ಬಾಳುತ್ತೇನೆ ಎಂದು ಅನ್ನೋಣ। ಪ್ರಾಕ್ಟೀಸ್ ಮಾಡಬೇಕಿದನ್ನು। ಯಾವುದೇ ಮಾತು ಪ್ರಾಕ್ಟೀಸ್ ಇಲ್ಲದೇ ಬರಲಿಕ್ಕೆ ಸಾಧ್ಯತೆ ಇಲ್ಲ। ನಾನು ಒಮ್ಮೆಲಿಗೆ ಇದನ್ನು ಹೇಳ್ಬಿಡ್ತೀನಿ, ರಾಮನವ್ರು ಆಗಿಬಿಟ್ಟಿದ್ದೀನಿ ರೀ ಅಂದರೆ ಅದು ಸುಲಭವಾಗಿ ಆಗೋದಿಲ್ಲ। ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು, ಸತತವಾಗಿಯೂ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು। ನಾನು ಯಾರ ಸಲುವಾಗಿ ಬಾಳ್ತಿದ್ದೀನಿ, ರಾಮನ ಸಲುವಾಗಿ। ಯಾಕಪ್ಪ, ರಾಮನೇ ಪೃಥ್ವಿ ಮೇಲೆ ನನ್ನನ್ನು ಕರ್ಕೊಂಬಂದಿದ್ದಾನೆ, ಅವನೇ ಸಂರಕ್ಷಣೆ ಮಾಡ್ತಿದ್ದಾನೆ, ಅವನೇ ನೋಡ್ಕೋತಿದ್ದಾನೆ ಅಂದಮೇಲೆ ರಾಮನ ಸಲುವಾಗಿ ನಾನು ಬಾಳ್ತಾ ಇದ್ದೀನಿ। ಅವನಿಂದ, ಅವನಿಗಾಗಿ, ಅವನಿಗೋಸ್ಕರ ನಾನು ಬಾಳ್ತಾ ಇದ್ದೀನಿ। ಅಂದರೆ ನಮ್ಮಲ್ಲಿಯೂ ರಾಮನ ಗುಣಗಳೇ ಬರುತ್ತದೆ। ರಾಮನ ಗುಣಗಳು ಏನಪ್ಪ ಹಂಗಂದರೆ ದಯಾ, ಕ್ಷಮ, ಶಾಂತಿ, ಪ್ರೀತಿ ಮತ್ತು ಸೌಹಾರ್ದ ಹೃದಯ, ಎಲ್ಲರಲ್ಲೂ ಪ್ರೀತಿ, ಭಗವದ್ಭಾವನೆ, ಎಲ್ಲರಲ್ಲೂ ಆ ಭಗವದ್ಭಾವನೆ ನೋಡಿದಾಗ ನಿಮಗೇನಾಗುತ್ತೆ, ನಮಗೆ ಯಾರ ಮೇಲೂ ಒಂಥರವಾದ ಕೆಟ್ಟ ಭಾವನೆ ಆಗಲಿ, ದ್ವೇಷ ಆಗಲಿ, ಮತ್ಸರ ಆಗಲಿ ಬರೋದಿಲ್ಲ। ಯಾರು ಸಿಗ್ತಾರೋ ಅವರನ್ನು ಪ್ರೇಮ ಮಾಡೋದು। ಯಾಕೆ, ಅದು ರಾಮನ ಸ್ವರೂಪನೇ ಆಗಿರುತ್ತದೆ। ಮತ್ತಲ್ಲಿ ಎಲ್ಲಿ ಬಂತು, ಅದಕ್ಕೆ ರಾಮನ ಗುಣಗಳೇ ಬರುತ್ತದೆ। ರಾಮನ ಗುಣಗಳು ಎಲ್ಲವೂ ರಾಮನ ಗುಣಗಳು। ಆಜ್ಞಾಕಾರಿ ಪುತ್ರ, ಮತ್ತು ದಕ್ಷತೆಯಿಂದ ರಾಜ್ಯಭಾರ ಹೆಂಗೆ ಮಾಡಿದವನು, ತನ್ನ ಅನುಜರನ್ನು ಪ್ರೀತಿ ಹೆಂಗೆ ಮಾಡಿದವನು, ಭಕ್ತರನ್ನು ಹೆಂಗೆ ಪ್ರೀತಿ ಮಾಡ್ದ, ಹೆಂಗೆ ಮಿತ್ರತ್ವ ಮಾಡ್ದ, ಇದನ್ನೆಲ್ಲ ನಾವು ಬೆಳೆಸ್ಕೋತಾ ಹೋದರೆ ಆ ರಾಮನೇ ಗುಣಗಳು ನಮ್ಮಲ್ಲಿ ಬರುತ್ತಾ ಹೋಗುತ್ತದೆ। ನಾವು ಪ್ರಪಂಚಕ್ಕಾಗಿ ಬದುಕಿರುತ್ತೇವೆ, ಆದ್ದರಿಂದ ನಮ್ಮಲ್ಲಿ ಪ್ರಪಂಚದ ಗುಣಗಳೇ ಬರುತ್ತದೆ। ನಾವು ಪ್ರಪಂಚಕ್ಕೆ ಬದುಕ್ತಾ ಇದ್ದೀವಿ, ಪ್ರಾಪಂಚಿಕ ಜನ, ಅದಕ್ಕಲ್ಲಿ ಆಸಕ್ತಿ, ಅಪೇಕ್ಷೆ। ಈಗ ಯಾರಿಗಾರು ನೀವು ಹೇಳಿದ್ರೆ ಕಾಂಪಿಟೀಷನ್ ಹೇಳ್ಕೊಡ್ಬೇಡ್ರಿ ಮಕ್ಕಳಿಗೆ ಅಂದರೆ, ಇಲ್ಲರಿ ಇವತ್ತಿನ ಜಗತ್ತಿನಲ್ಲಿ ನಾವು ಹೆಂಗೆ ಬದುಕೋದು, ಕಾಂಪಿಟೀಷನ್ ಬೇಕೇ ಬೇಕು ಅಂತ। ಕಾಂಪಿಟೀಷನ್ ಬೇಕು, ಯಾರ ಜೊತೆಗೆ, ಬೇರೆಯವ್ರ ಜೊತೆಗಲ್ಲ, ಬೇರೆಯವ್ರ ಮಕ್ಕಳ ಜೊತೆ ಹೊಡೆದಾಟ ಮಾಡಿ ಅಸೂಯೆ ಬೀಜ ನೆಟ್ಟೋದಲ್ಲ ಮನಸ್ಸಿನಲ್ಲಿ, ಬೀಜದಲ್ಲ, ಮಕ್ಕಳ ಮನಸ್ಸಿನಲ್ಲಿ ಕಾಂಪಿಟೀಷನ್ ನನ್ನಿಂದ ನಾನು ಮಾಡ್ಕೋಬೇಕು। ಇವತ್ತು ನಾನು ಒಂದು ಹೆಜ್ಜೆ ಹಿಂದಿದ್ದೀನಪ್ಪ, ಒಂದು ಹೆಜ್ಜೆ ಮುಂದಿಡಬೇಕು, ಆ ಪ್ರಯತ್ನ ಮಾಡಬೇಕು ಅಂದರೆ ನನ್ನಿಂದ ನನಗೆ ಕಾಂಪಿಟೀಷನ್ ಮಾಡ್ಕೋಬೇಕು। ನಾನು ಎಸ್ಟರ್ಡೇ ಹೆಂಗಿದ್ದೆ, ಇವತ್ತು ಹೆಂಗಿದ್ದೀನಿ, ನಾಳೆ ನಾನು ಹೆಂಗೆ ಆಗ್ತೀನಪ್ಪ, ಆ ಕಾಂಪಿಟೀಷನ್ ನನ್ನ ಜೊತೆಗೆ ಮಾಡ್ಕೋಬೇಕೇ ವಿನಃ ಜಗತ್ತಿನ ಜೊತೆಗೆ ಇದು ಕಾಂಪಿಟೀಷನ್ ಆಗಲಿ, ಕಂಪ್ಯಾರಿಸನ್ ಆಗಲಿ, ಅಸೂಯೆ ದ್ವೇಷ ಮಾಡುವುದು ಅಲ್ಲ। ಇದು ಉಚಿತವಲ್ಲ ಅಂತ ಶ್ರೀ ಮಹಾರಾಜರು.
ಆದ್ದರಿಂದ ನಾವು ಭಗವಂತನಿಗಾಗಿ ಬಾಳಬೇಕು. ಪ್ರಪಂಚವು ಸಾಧನವಾಗಿರುತ್ತದೆ, ಪರಮಾರ್ಥವು ಸಾಧ್ಯವಾಗಿರುತ್ತದೆ. ಪ್ರಪಂಚವು ಯಾರಿಗೆ ತಪ್ಪಿರುತ್ತದೆ? ಯಾರಿಗೂ ತಪ್ಪಿಲ್ಲ. ನಾವು ಎಲ್ಲರೂ ಈ ಪೃಥ್ವಿ ಮೇಲೆ ಬಂದ ಮೇಲೆ ಪ್ರಪಂಚ ನಮ್ಮ ಪ್ರಾರಬ್ಧಂತೆ ಪ್ರಪಂಚ ಬಂದೇ ಬರುತ್ತದೆ. ಅದನ್ನು ನಾವು ಮಾಡಲೇಬೇಕು. ಆದರೆ ಸಾಧುಗಳು ಅದರ ಸದುಪಯೋಗ ಮಾಡಿಕೊಳ್ಳುತ್ತಾರೆ, ನಾವು ಹಾಗೆ ಮಾಡುವುದಿಲ್ಲ. ಸಾಧು ಸಂತರು ಸಿದ್ಧಪುರುಷರು ಇವರೇನು ಮಾಡ್ತಾರೆ? ಆ ಪ್ರಪಂಚದ ಉಪಯೋಗ ಮಾಡ್ಕೋತಾರೆ. ಅವರು ಯಾವುದಕ್ಕೆ? ಪರಮಾರ್ಥಕ್ಕೆ. ನಾವೇನು ಮಾಡ್ತೀವಿ? ಪ್ರಪಂಚ ಆ ಪ್ರಾಣಿಗತಾಗೆ ಬಂದು ಒಂದು ದಿವಸ ಆಯಾರಾಮ್ ಗಯಾರಾಮ್ ತರಹ ಅದನ್ನು ಮಾಡಿ ಹಾಗೆ ಪ್ರಾಣಿಗಳು ಹೆಂಗೆ ಬದುಕ್ತಿದ್ದಾವೋ ನಾವು ಹಾಗೆ ಬದುಕ್ತಾ ಇದ್ದೀವಿ. ನಮ್ಮಲ್ಲೂ ಅವರಲ್ಲೂ ಯಾವ ವ್ಯತ್ಯಾಸವೂ ಇಲ್ಲ. ಆದ್ದರಿಂದ ಪರಮಾರ್ಥ ಸಾಧಿಸುವುದಿಲ್ಲ. ಜಗತ್ತಿನಲ್ಲಿ 3 ವಿಷಯಗಳು ದುರ್ಲಭವಾಗಿರುತ್ತದೆ: ಮನುಷ್ಯ ಜನ್ಮ, ಸಂತ ಸಮಾಗಮ ಹಾಗೂ ಮುಮುಕ್ಷತ್ವ. ಈ 3 ವಸ್ತು ಬಹಳ ದುರ್ಲಭ ಇದೆ ಮಹಾರಾಜ್. ಏನಪ್ಪ? ಮನುಷ್ಯ ಜನ್ಮ, ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಏನಪ್ಪ? ಮಾನವ ಜನ್ಮ ಸಿಕ್ಕಿರದೇ ದುರ್ಲಭವಾಗಿದೆಯಪ್ಪ. ಅದನ್ನು ಎದಕ್ಕೆ ಕಳ್ಕೋತೀಯ ನೀನು? ಸಂತ ಸಮಾಗಮ, ಸಂತರ ಸಮಾಗಮ ಆಗಬೇಕು. ಯಾತ್ರ ಮುಖಾಂತರ? ಪ್ರವಚನದ ಮುಖಾಂತರ, ಸತ್ಸಂಗದ ಮುಖಾಂತರ, ಸದ್ಗ್ರಂಥದ ಮುಖಾಂತರ. ಹಾಗೂ ಮುಮುಕ್ಷತ್ವ, ತಳಮಳ. ಭಗವಂತ ನೀ ನನಗೆ ಬೇಕಪ್ಪ ಅಂತ ತಳಮಳ ಉಂಟಾಗಬೇಕು. ನಮಗೆ ತಿಳ್ಕೋಬೇಕು ನೀನು ಯಾರು, ನಿನ್ನ ಸ್ವರೂಪ ಏನು. ಇಲ್ಲಿ ತನಕ ಜಗತ್ತನ್ನು ನೋಡದೆ, ಜಗತ್ತಿನಲ್ಲಿ ಎಲ್ಲ ವಸ್ತುನೂ ಅನಿತ್ಯ ಇದೆ, ಅಶಾಶ್ವತ ಇದೆ, ಅದರಿಂದ ಯಾವ ಸುಖವೂ ಸಿಗಲಿಲ್ಲ. ಅಂದಮೇಲೆ ನೀನು ಯಾರಪ್ಪ? ನಿನ್ನ ಸ್ವರೂಪ ಹೆಂಗಿದೆ? ನಿನ್ನನ್ನು ನಾನು ಹೆಂಗೆ ಹೊಂದಬೇಕು? ಆ ಪ್ರೀತಿ, ಶಾಶ್ವತವಾದ ಪ್ರೀತಿ ನನಗೆ ಹೆಂಗೆ ದೊರಕಿಸ್ಬೇಕಪ್ಪ? ಇದು ತಿಳ್ಕೊಳ್ಳೋದು ಮುಮುಕ್ಷತ್ವ. ಮನುಷ್ಯ ಜನ್ಮವು ಪರಮಾರ್ಥಕ್ಕಾಗಿಯೇ ಇರುತ್ತದೆ. ಯಾವುದಕ್ಕಿದೆ ಈ ಮನುಷ್ಯ ಜನ್ಮ? ಉಂಡು ತಿಂದು ಮಲ್ಕೊಂಡು ಹೋಗುವುದಕ್ಕಲ್ಲ ಇರೋದು, ಪರಮಾತ್ಮನ ಪ್ರಾಪ್ತಿಗೋಸ್ಕರನೇ ಇರೋದು. ವಿಷಯ ಭೋಗಕ್ಕಾಗಿ ಇರುವುದಿಲ್ಲ. ವಿಷಯ ಭೋಗಕ್ಕಲ್ಲ, ವಸ್ತು ವಿಷಯ ವ್ಯಕ್ತಿ ಹಿಂದೆ ಹೋಗಿ ಅವ್ರ ಹಿಂದೆ ತಲೆ ಕೆಡಿಸ್ಕೊಳ್ಳೋಕ್ಕಲ್ಲ ಇರೋದು ಈ ಪ್ರಪಂಚ. ಪರಮಾರ್ಥದ ಬಗ್ಗೆ ತಳಮಳ ಉಂಟಾಗಬೇಕು. ತಳಮಳ ನಿರ್ಮಾಣವಾಯಿತೆಂದರೆ ಮನಸ್ಸು ಶುದ್ಧವಾಗುತ್ತದೆ. ಆದ್ದರಿಂದ ಭಗವಂತನ ದರ್ಶನವಾಗುತ್ತದೆ. ಸಮಯದಲ್ಲಿ ದೀಪ ಹಚ್ಚಿ ಮೇಲಿಂದ ಮೇಲೆ ಎಣ್ಣೆ ಹಾಕದಿದ್ದರೆ ಅದು ಆರಿ ಹೋಗುತ್ತದೆ. ಸ್ಮರಣೆ ಎಂಬ ಎಣ್ಣೆಯನ್ನು ಮೇಲಿಂದ ಮೇಲೆ ಹಾಕಬೇಕು. ಅಂದರೆ ಪರಮಾರ್ಥದ ದೀಪವು ಸ್ಥಿರವಾಗಿ ಉಳಿಯುತ್ತದೆ. ಪರಮಾರ್ಥವು ಮುಖ್ಯವಾಗಿ ಅನುಭವದಿದ್ದಿರುತ್ತದೆ. ಪರಮಾರ್ಥ ಏನಪ್ಪ? ಎಲ್ಲ ಅನುಭವ. ನಮ್ಮ ಎಲ್ಲ ಅನುಭವದಿಂದನೇ ಪರಮಾರ್ಥ ನಡೆಯೋದು. ಪಂಢರಾಪುರಕ್ಕೆ ಹೋಗಬೇಕಾದರೆ ಮಾರ್ಗ ನಡೆಯಬೇಕಾಗುತ್ತದೆ. ಅಂದರೆ ಮಾರ್ಗದಲ್ಲಿ ಯಾರಾದರೂ ಮಾರ್ಗ ತೋರಿಸುವರು ಭೇಟಿಯಾಗಿ ಆಗುತ್ತಾರೆ. ಯಾರು ಭೇಟಿಯಾಗದಿದ್ದರೂ ಹೆಸರಿನ ಫಲಕಗಳಿದ್ದರೆ ಈ ಫಲಕಗಳು ಇದ್ದೇ ಇರುತ್ತದೆ. ನಾವು ಪರಮಾರ್ಥದ ಮಾರ್ಗದಲ್ಲಿ ಪ್ರತ್ಯಕ್ಷವಾಗಿ ನಡೆಯುವುದೇ ಇಲ್ಲ. ಅಂದಮೇಲೆ ನಮಗೆ ದಾರಿ ತೋರಿಸುವವರು ಹೇಗೆ ಭೇಟಿಯಾದರು? ಪ್ರಶ್ನೆ. ಪರಮಾರ್ಥದ ಮಾರ್ಗದಲ್ಲಿ ಗುರುಗಳು ನಿಶ್ಚಿತವಾಗಿಯೂ ಭೇಟಿಯಾಗುತ್ತಾರೆ. ಆದ್ದರಿಂದ ಭಗವಂತನ ಅಖಂಡ ಸ್ಮರಣೆಯನ್ನಿಟ್ಟುಕೊಂಡು ಪರಮಾರ್ಥಕ್ಕೆ ತೊಡಗೋಣ. ಹೆಂಗೆ ತೊಡಗಬೇಕಪ್ಪ? ಅಖಂಡ ನಾಮಸ್ಮರಣೆ ಮಾಡಬೇಕು. ಅವಾಗ ಸದ್ಗುರುಗಳು ಭೇಟಿಯಾಗ್ತಾರೆ, ಮಾರ್ಗ ತೋರಿಸ್ತಾರೆ, ಜೀವನ್ಮುಕ್ತರಾಗಿ ಮಾಡುತ್ತಾರೆ. ಆಚಾರ ಹಾಗೂ ವಿಚಾರಗಳ ಜೋಡಣೆ ಇರಬೇಕು. ಕಾಯ ವಾಚ ಮನಸ್ಸ ನಾವೇನು ಮಾತಾಡ್ತೀವೋ ಅದೇ ಕೃತಿಯಲ್ಲಿರಬೇಕು. ನಮ್ಮದೆಲ್ಲ ಬರೀ ಮಾತಾಡೋದ್ರಲ್ಲಿರುತ್ತೆ, ಕೃತಿ ಆಚರಣೆಯಲ್ಲಿ ವೇದಾಂತ ಎಲ್ಲೂ ಕಂಡುಬರೋದಿಲ್ಲ. ಸದ್ಗ್ರಂಥಗಳಲ್ಲಿ ಕೇಳಿದ್ದನ್ನು ಸ್ವಲ್ಪಾದರೂ ಕೃತಿಯಲ್ಲಿ ತರುವುದು ಅವಶ್ಯವಿರುತ್ತದೆ. ಗ್ರಂಥ ಓದಿದ ನಂತರ ನಮಗೆ ತಿಳಿದಷ್ಟನ್ನಾರು ಆಚರಣೆಯಲ್ಲಿ ತರಲು ಅಭ್ಯಂತರವೇನು? ಯಾವುದು ಈಗ ತಿಳಿಯುವುದಿಲ್ಲವೋ ಅದು ಕೂಡ ಮುಂದೆ ನಿಧಾನವಾಗಿ ತಿಳಿಯುತ್ತಾ ಹೋಗುತ್ತದೆ. ಮನೆಯನ್ನು ಬಿಟ್ಟ ಕೂಡಲೇ ನಾವು ಹೋಗಬೇಕಾಗಿರುವ ಸ್ಥಾನವು ನಮಗೆ ಕಾಣುವುದಿಲ್ಲ. ಮೊದಲು ದಾರಿ, ಆಮೇಲೆ ಮಗದೊಂದು ಹೇಗೆ ಮಾಡುತ್ತಾ ನಾವು ಮುಕ್ಕಾಮವಿಗೆ ತಲುಪುತ್ತೇವೆಯೋ ಅದರಂತೆ ಗ್ರಂಥಗಳಲ್ಲಿ ಹೇಳಿದ್ದವು ತಿಳಿಯದಿದ್ದರೂ ತಿಳಿದಿಷ್ಟನ್ನಾದರೂ ಕೃತಿಯಲ್ಲಿ ತರೋಣ.
ದೃಢ ನಿಶ್ಚಯದಿಂದ ಒಂದೊಂದು ಮಾರ್ಗವನ್ನು ಕ್ರಮಿಸುತ್ತಾ ಹೋದೆವೆಂದರೆ ನಿಶ್ಚಿತವಾಗಿಯೂ ಮುಕ್ಕಾಮಿಗೆ ತಲುಪುತ್ತೇವೆ. ಆದ್ದರಿಂದ ಯಾವಾಗಲೂ ಭಗವತ್ ಸ್ಮರಣೆಯಲ್ಲೇ ಇರಬೇಕು. ಅದನ್ನು ಪ್ರಾಣಕ್ಕಿಂತಲೂ ಹೆಚ್ಚೆಂದು ತಿಳಿದು ಕಾಯ್ದುಕೊಳ್ಳಬೇಕು. ಸಂತ, ಸದ್ಗುರು ಹಾಗೂ ಶಾಸ್ತ್ರಗಳ ವಚನಗಳ ಮೇಲೆ ದೃಢವಾದ ವಿಶ್ವಾಸವನ್ನು ಇಡಬೇಕು. ಅದರಲ್ಲಿ ಬುದ್ಧಿಭೇದವಾಗಬಾರದು. ನಮ್ಮ ಸದ್ಗುರು, ಸಂತರು, ನಮ್ಮ ಶಾಸ್ತ್ರಗಳು ಏನು ವಚನಗಳನ್ನು ಹೇಳಿದಾರೋ ಅದನ್ನು ಆಜ್ಞಾ ಪ್ರಮಾಣ ಅಂತ ಪರಿಪಾಲನೆ ಮಾಡಬೇಕೇ ವಿನಃ ಅದರಲ್ಲಿ ಬುದ್ಧಿಭೇದ ಮಾಡಬಾರದು. ಬುದ್ಧಿಭೇದ ಮಾಡಿದ್ರೆ ನಮಗೇನು ಲಾಭ ಆಗೋದಿಲ್ಲ. ಈ ರೀತಿ ನಡೆದರೆ ಪ್ರಪಂಚವು ಪರಮಾರ್ಥ ರೂಪವೇ ಆಗುತ್ತದೆ. ನಾನು ರಾಮನವನು ಅನ್ನುವುದೇ ಪರಮಾರ್ಥ. ಅಹಂಭಾವನೆಯನ್ನು ಹೊಂದುವುದೇ ಪ್ರಪಂಚ. ರಾಮನವನಿರುತ್ತೇನೆ ಅನ್ನೋದು ಪರಮಾರ್ಥ. ಅಭಿಮಾನ ಹೊಂದುವುದನ್ನು, ಅಹಂಭಾವ ಹೊಂದುವುದನ್ನು ಪ್ರಪಂಚ. ನಾನೇ ಮಾಡ್ತೀನಿ ಎಲ್ಲ, ನನ್ನಿಂದಾನೇ ಎಲ್ಲವೂ ಆಗುತ್ತೆ ಅನ್ನೋದು ಪ್ರಪಂಚ. ಪರಮಾರ್ಥದಲ್ಲಿ ಅಹಂಕಾರ ಸೇರಿದರೆ ಅದು ಪ್ರಪಂಚವೇ ಆಗುತ್ತದೆ. ಪರಮಾರ್ಥಕ್ಕೆ ಬಂದುಬಿಟ್ಟು ನಾನು ಭಕ್ತನಿದ್ದೀನಿ, ಸಾಧಕನಿದ್ದೀನಿ, ಸತ್ಸಂಗ ಮಾಡ್ತೀನಿ, ನಿರೂಪಣೆ ಮಾಡ್ತೀನಿ, ನಾನು ಇಷ್ಟು ತಿಳ್ಕೊಂಡಿದ್ದೀನಿ, ಅಷ್ಟು ತಿಳ್ಕೊಂಡಿದ್ದೀನಿ, ನಾನೇ ಇವರಿಗೆಲ್ಲ ಹೇಳ್ಕೊಟ್ಟಿದ್ದು ಅನ್ನೋದು ಇವೆಲ್ಲವೂ ಅಹಂಭಾವಕ್ಕೆ ಕಾರಣ ಆದರೆ ಆ ಪರಮಾರ್ಥದ ಏನಾಗುತ್ತಪ್ಪ, ಅದು ಇನ್ನೊಂದು ಪ್ರಪಂಚ ಆಗೋಗುತ್ತೆ. ಪರಮಾರ್ಥಕ್ಕೆ ಬಂದುಬಿಟ್ಟು ಇನ್ನೊಂದು ಪ್ರಪಂಚ ಕಟ್ಕೊಂಡ್ಬಿಡ್ತೀವಿ ನಾವು. ಅದು ಆಗಬಾರ್ದು. ಆದರೆ ಪ್ರಪಂಚದಲ್ಲಿಯ ಅಹಂಕಾರವು ದೂರವಾದರೆ ಅದೇ ಪರಮಾರ್ಥವೇ ಆಗುತ್ತದೆ. ಪ್ರಪಂಚದಲ್ಲಿ ಅಹಂಕಾರ ದೂರ ಆಯಿತು, ನಾಹಂ ಕರ್ತ ನಾಹಂ ಭೋಕ್ತ, ಎಲ್ಲವೂ ರಾಮನಿಚ್ಛೆಯಿಂದ ಆಗ್ತಿದೆ ಅಂತ ಪ್ರಪಂಚ ಮಾಡಿದಾಗ ಅದೇ ಪರಮಾರ್ಥ ಆಗೋಗುತ್ತೆ. ಸಂಸಾರವೆಂಬುವ ವೃಕ್ಷಕ್ಕೆ ನಾವು ಅಭಿಮಾನದ ನೀರನ್ನು ಮೇಲಿಂದ ಮೇಲೆ ಹಾಕುತ್ತಾ ಇರುವುದರಿಂದಲೇ ಅದು ಇಷ್ಟು ವಿಪುಲವಾಗಿ ಬೆಳೆದಿರುತ್ತದೆ. ಈ ಮೂಲ ಅಭಿಮಾನವನ್ನೇ ನಷ್ಟ ಮಾಡಬೇಕು. ನಿಜವಾದ ಕರ್ತ ಭಗವಂತನೇ ಇರಲಾಗಿ ಜೀವವು ವ್ಯರ್ಥವಾಗಿ ತಾನು ಕರ್ತ ಎಂದು ತಿಳಿಯುತ್ತಾನೆ. ಗಿಡದ ಎಲೆಯೂ ಕೂಡ ರಾಮನ ಹೊರತು ಅಲ್ಗಾಡಲಾರದು. ದೇಹದ ಯೋಗಕ್ಷೇಮವನ್ನು ಅವನೇ ನಡೆಸಿರುತ್ತಾನೆ. ನಾನು ಕರ್ತ ಅಲ್ಲ, ಅವನೇ ಕರ್ತ ಎಂಬ ಭಾವನೆಯನ್ನು ಬೆಳೆಸುವುದು ನಿಜವಾದ ಪರಮಾರ್ಥವೆನಿಸುತ್ತದೆ. ನಿಜವಾದ ಪರಮಾರ್ಥ ಏನಪ್ಪ? ನಾಹಂ ಕರ್ತ ನಾಹಂ ಭೋಕ್ತ, ಎಲ್ಲವೂ ರಾಮಕರ್ತಾನೆ, ನಾನೊಂದು ನಿಮಿತ್ತ ಮಾತ್ರ, ಈ ದೇಹದ ಮುಖಾಂತರ ಎಲ್ಲವೂ ರಾಮನೇ ಮಾಡಿಸ್ತಾ ಇದ್ದಾನೆ ಅನ್ನೋ ದೃಢ ವಿಶ್ವಾಸ ಇದ್ದಾಗ ಆ ಭಾವನೆ ಬೆಳೆಸ್ತಾ ಹೋಗಬೇಕು. ಅದೇ ನಿಜವಾದ ಪರಮಾರ್ಥ ಆಗಿರುತ್ತದೆ. ಇಂದಿನ ಬೋಧವಚನ: ಕರ್ತೃತ್ವವನ್ನು ತನ್ನ ಕಡೆಗೆ ತೆಗೆದುಕೊಳ್ಳದಿದ್ದರೆ ಜೀವವು ಸುಖ ದುಃಖಗಳನ್ನು ಅನುಭವಿಸುವುದಿಲ್ಲ. ಕರ್ತೃತ್ವ ಭಾವ ನನ್ನ ಕಡೆ ಇದ್ದರೆ ಮಾತ್ರ ನನಗೆ ಸುಖ ದುಃಖದ ಬಾಧೆ ಉಂಟಾಗತ್ತೆ. ಆ ಕರ್ತೃತ್ವ ಭಾವ, ನಾನು ಕರ್ತಾನೇ ಅಲ್ಲ, ರಾಮನಿಚ್ಛೆಯಿಂದ 24 ತಾಸುಗಳಲ್ಲಿ ಏನೇನು ಘಟನೆಯಾಗತ್ತೋ ಕ್ಷಣ ಕ್ಷಣಕ್ಕೂ ಎಲ್ಲವೂ ರಾಮಿಚ್ಛೆ, ರಾಮಾರ್ಪಣೆ ಅಂದ್ಕೊಂಡು ನಾನು ಕರ್ಮಗಳನ್ನು ಮಾಡಿದ್ರೆ ಆ ಸುಖ ದುಃಖದ ಬಾಧೆ ನನಗೆ ಉಂಟಾಗೋದಿಲ್ಲ. ಕರ್ತೃತ್ವ ಭಾವ ಹೊಂದಿದ್ರೆ ಸುಖ ದುಃಖದ ಬಾಧೆ ನನಗಾಗತ್ತೆ. ಆವಾಗ ಜೀವಕ್ಕೆ ಸುಖ ದುಃಖದ ಬಾಧೆ ಆಗೋದಿಲ್ಲ. ರಾಮಕರ್ತ, ರಾಮನಿಂದಾನೇ ನಾನು ಬಂದಿರೋದು, ರಾಮಿಚ್ಛೆಯಿಂದನೇ ಜೀವನ ನಡೀತಾ ಇರೋದು ಅಂದರೆ ಸುಖ ದುಃಖಕ್ಕೆ ಬಾಧೆ ಆಗುವುದಿಲ್ಲ. ಸಮಚಿತ್ತನಾಗಿ ಆನಂದದಿಂದ ಅವನು ರಾಮನ ಜೊತೆ ಕಾಲ ಕಳೀತಿರ್ತಾನಂಥವನು. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕ ಸಮಸ್ತ ಸುಖಿನೋ ಭವಂತು.